ನೀನ್ ನಮ್ಮ ಮನೇಲಿರೋದು ಅನಾವಶ್ಯಕ. ನಿನ್ನ ಹೊರಗಡೆ ಬಿಸಾಕ್ತೀನಿ. ಅಲೇಖ್ಯ, ಏನಮ್ಮಿ ನೀನ್ ಮಾಡ್ತಿರೋ ಕೆಲಸ? ವಿಗ್ರಹನ ಯಾಕೆ ಬಿಸಾಕ್ತಿದ್ಯಾ? ವಿಗ್ರಹ ನಿನಗೇನ್ ಮಾಡಿತ್ತು? ಇದೆಲ್ಲ ಅಕ್ಕನ ಡೈಲಾಗು, ಅದನ್ನ ನಾನು ಹೇಳ್ಬಿಟ್ಟೆ ಅಲ್ವಾ ಅಕ್ಕ? ನಿನಗೆ ಕಾಮಿಡಿ ಆಗಿದೆಯೇನೋ? ಅಯ್ಯೋ, ನಾನು ಸೀರಿಯಸ್ ಆಗಿ ಹೇಳ್ದೆ ಅಕ್ಕ. ಏನಾಯ್ತವ್ವ, ಯಾಕೆ ಹಿಂಗ್ ಮಾಡ್ತಿದ್ಯಾ? ಇದಕ್ಕೆ ಮಹಿಮೆ ಇದೆ, ಶಕ್ತಿ ಇದೆ, ನಮ್ಮ ಮನೆಗೆ ಬಂದಿದೆ ಅಂದ್ರೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಹೇಳ್ದೆ. ಇಲ್ಲಿವರೆಗೂ ಏನೂ ನಡೆದಿಲ್ಲ. ನಾನು ಶ್ರೀಕರ್ಗೆ ಮದ್ವೆ ಆಗೋಗಿದೆ ಅನ್ನೋ ನಿಜ ಗೊತ್ತಾಗಿದ್ಬಿಟ್ರೆ ಇದರಿಂದ ಉಪಯೋಗ ಏನಿದೆ? ಹಾ, ಶ್ರೀಕರ್ ನನಗೆ ಸಿಗ್ಲಿಲ್ಲ ಅಂದ್ರೆ ಏನ್ ನಡೆಯುತ್ತೋ ಅಂತ ನಿಮಗೆ ಗೊತ್ತು. ಹುಚ್ಚಿಡ್ದಿರೋ ಹಾಗೆ ವರ್ತಿಸ್ಬೇಡ. ಬಿತ್ತನೆ ಮಾಡ್ತಿದ್ದಂಗೆ ಬೆಳೆ ಬರೋದಿಲ್ಲ, ಸ್ವಲ್ಪ ಸಮಯ ಕಾಯ್ಬೇಕು. ಹಂಗೆ ವಿಗ್ರಹ ಮನೆಗ್ ಬರ್ತಿದ್ದಂಗೆ ಅದ್ಭುತಗಳು ನಡೆಯೋದಿಲ್ಲ, ಸ್ವಲ್ಪ ಸಮಯ ಕಾಯ್ಬೇಕು. ಇಂಥ ವಿಗ್ರಹ ಮನೆಯೊಳಗೆ ಬರ್ಬೇಕು ಅಂದ್ರೆ ನಾವು ಎಷ್ಟು ಪುಣ್ಯ ಮಾಡಿರ್ಬೇಕು. ಕೆಲವರಿಗೆ ತಪಸ್ ಮಾಡಿದ್ರು ಇಂಥ ಅದೃಷ್ಟ ಸಿಗಲ್ವೇ? ಇದು ನಮ್ಮ ಹತ್ರ ಬರೋದ್ರಲ್ಲಿ ಯಾವುದೋ ಪರಮಾರ್ಥ ಐತೆ. ಕಾರಣ ಇಲ್ದೆ ಯಾವುದು ನಡೆಯಲ್ಲ. ಇನ್ನೊಂದ್ ಸಾರಿ ಇಂಥ ಪ್ರಯತ್ನ ಮಾಡ್ದೆ ಅಂದ್ರೆ ಮಗಳು ಅಂತ ಕೂಡ ನೋಡೋದಿಲ್ಲ. ಹುಷಾರ್. ನಿಜವಾಗ್ಲೂ ಅಮ್ಮೋರಲ್ಲಿ ಅಷ್ಟು ಮಹಿಮೆ ಇದೆಯಾ? ರಮೇಶ್ಗೆ ಫೋನ್ ಮಾಡಿ ಅವನ ಪೇರೆಂಟ್ಸ್ನ ಕರ್ಕೊಂಡು ಆ ದೇವಸ್ಥಾನದ ಹತ್ರ ಬರೋದಕ್ಕೆ ಹೇಳು. ಯಾಕೆ ಮಾತ್ಗೂ ನನಗೆ ಫೋನ್ ಮಾಡಿ ನನಗೆ ಪ್ರಾಣ ಹಿಂಡ್ತಾ ಇದೆಯಾ? ನೀನು ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ನಿಮ್ಮ ಊರಿನ ದೇವಸ್ಥಾನದ ಹತ್ರಕ್ಕೆ ಬಾ. ಯಾಕೆ? ನಿನ್ನ ಹತ್ರ ಮಾತಾಡಬೇಕು. ಏನು ಮಾತಾಡಬೇಕು? ನಾನು ನಿಮ್ಮ ಊರಿಗೆ ಬರ್ತಿದ್ದೀನಿ, ದಯವಿಟ್ಟು ನಾನು ಹೇಳಿದ್ದನ್ನು ಮಾಡು. ನಾನು ಎಲ್ಲ ಸರಿ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ಅಮ್ಮನವ್ರ ಕೋಣೆಯಲ್ಲಿ ಅಮ್ಮನವ್ರು ಇಲ್ಲದೆ ಇರೋದು ತುಂಬ ಬೇಜಾರಾಗ್ತಿದೆ ರೀ. ವಿಗ್ರಹ ಇಲ್ದಿರೋ ದೇವ್ರ ಮನೇನ ನೋಡಿ ತಡ್ಕೊಳಕ್ಕಾಗ್ತಿಲ್ಲ ರೀ. ಅವನಿಯಲ್ಲೋ? ಅವನಿ ನೀನು ಒಟ್ಟಿಗೆ ಹೊರಗಡೆ ಹೋದ್ರಲ್ಲೋ, ಮತ್ತೆ ಅವನಿಯಲ್ಲಿ? ಸದ್ಯದಲ್ಲೇ ಇಬ್ರು ಬೇರೆ ಆಗ್ತಿದ್ದಾರೆ ಅಲ್ವಾ, ಅದಕ್ಕೆ ದೂರ ದೂರ ಇರೋದನ್ನ ಇವಾಗಿಂದನೇ ಅಭ್ಯಾಸ ಮಾಡ್ಕೋತಿರೋ ಹಾಗಿದ್ದಾರೆ. ಏನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ಯಾ? ಇವಾಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ? ಇಷ್ಟು ದಿನ ಆಯಸ್ಕಾಂತ ಕಬ್ಬಿಣದ ಹಾಗೆ ಅಂಟ್ಕೊಂಡಿದ್ದವರು, ಹಾಲು ನೀರಿನ ಹಾಗೆ ಬೆರೆತೋಗಿದ್ದವರು ಬೇರೆ ಬೇರೆ ಆಗ್ಬೇಕು ಅಂತ ಬರ್ತಿದ್ರೆ ಬೇರೆ ಆಗದೆ ಬೇರೆ ದಾರಿ ಇಲ್ಲ. ಏನ್ ಮಾಡೋದು? ವಿಧಿ ಬರಹನ ಯಾರೂ ತಪ್ಸಕ್ಕಾಗಲ್ಲ. ಇಬ್ರದು ಜನ್ಮದ ಬಂದ ಅನ್ಕೊಂಡಿದ್ರು. ಕಳೆದಿರೋ ಎಲ್ಲ ಜನ್ಮದಲ್ಲೂ ಒಟ್ಟಿಗೆ ಇರ್ತಿದ್ದಾರೆ. ಆದ್ರೆ ಪಾಪ ಈ ಜನ್ಮದಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಮಾತಾಡೋದಕ್ಕೆ ನಮಗೆ ಎಷ್ಟು ಕಷ್ಟ ಆಗ್ತಿದೆ, ಅವನಿ ಶ್ರೀಕರ್ಗೆ ಇನ್ನೆಷ್ಟು ಕಷ್ಟ ಆಗ್ತಿದ್ಯೋ. ನಾನು ನನ್ನ ಹೆಂಡತಿ ಬೇರೆ ಆಗ್ಬೇಕು ಅಂತ ನೀವು ಕೇಳ್ಕೊತಿದ್ದೀರಾ ಹೊರತು ಅದ್ ಕನ್ಸಲ್ ಕೂಡ ನಡೆಯಲ್ಲ. ಅಂತ ಕನ್ಸು ಯಾರಾದ್ರೂ ಕಂಡ್ರೆ ಅದು ಹಗಲಗನ್ಸಾಗಿರತ್ತೆ. ಏಯ್, ಏನೋ ಮಾತಾಡ್ತಾ ಇದ್ಯಾ? ಬೇರೆ ಆಗ್ಬೇಕಂತ ನಾವ್ಯಾಕೆ ಆಸೆ ಪಡ್ತೀವಿ? ನೀವು ತಪ್ಪು ಮಾಡಿ
ವಾಪಸ್ ನಮ್ಮ ಬಗ್ಗೆನೇ ಈ ಥರ ಎಲ್ಲ ಮಾತಾಡಬಾರ್ದು. ನೀವು ಸ್ವಲ್ಪ ಸುಮ್ಮನೆ ಇರಿ. ಅವನು ಎಲ್ಲಿ ಅಂತ ಕೇಳಿದ್ರೆ ನೀನು ಉತ್ತರ ಕೊಡ್ತಿಲ್ಲ, ಯಾಕೆ? ಅವನಿ ಸಿರಿಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ ನನಗೆ ಮೆಸೇಜ್ ಮಾಡಿದ್ಲು. ಆ ವಿಷಯ ಹೇಳಿದ್ರೆ ಅಣ್ಣ ನಿಹಾರಿಕಾ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅವನಿ ಬಂದ್ಮೇಲೆ ಅವಳೇ ಹೇಳ್ತಾಳೆ. ಎಷ್ಟು ಸಲ ಕೇಳಬೇಕು ಶ್ರೀಕರ್? ಮನೆಯವರ ಹಾಗೆ ಅವನಿ ನೆಮ್ಮದಿಯಿಂದ ಇಲ್ಲ ಅಪ್ಪ. ಗಡುವು ಮುಗಿಯೋಕ್ಕೂ ಮುಂಚೆನೆ ವಿಗ್ರಹ ತಗೊಂಡು ಬರಬೇಕು ಅಂತ ಅವಳು ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಅವನಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಶ್ರೀಕರ್ಗೆ ಗೊತ್ತಿದೆ, ಆದ್ರೂ ಕೂಡ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ. ಹೌದಮ್ಮ, ನಮ್ಮಿಂದ ಇವನೇನೋ ಮುಚ್ಚಿಡ್ತಾ ಇದ್ದಾನೆ. ಏಯ್, ಅವನಿ ಎಲ್ಲಿಗೆ ಹೋದ್ರು ನಿನ್ಗೆ ಹೇಳ್ದೆ ಹೋಗಲ್ಲ ತಾನೆ? ಅದನ್ನ ನಮ್ಮ ಹತ್ರ ಮುಚ್ಚಿಡುವಂತ ಅವಶ್ಯಕತೆ ಏನಿದೆ? ನಿಜ ಹೇಳೋ. ಸಿರಿಪುರಕ್ಕೆ ಹೋಗಿದ್ದಾಳೆ ಅಪ್ಪ. ಸಿರಿಪುರಕ್ಕ? ಹೌದಮ್ಮ. ಇವ್ರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತಾನೆ ನಾನು ಹೇಳಲಿಲ್ಲ. ಅವನಿ ಸಿರಿಪುರಕ್ಕೆ ಹೋಗ್ಲಿ ಸಿಂಗಾಪುರಕ್ಕೆ ಹೋಗ್ಲಿ ವಿಗ್ರಹ ಸಿಗುತ್ತೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಹೌದು, ಅದು ಯಾರ್ದೋ ಕೈಗೆ ಸಿಕ್ಕಿದೆ, ಅದನ್ನ ಅವ್ರು ಹೊರಗಡೆ ಹೇಳ್ಕೊತಿಲ್ಲ. ಅಥವಾ ಅವನಿನೇ ಬೇರೆ ಏನಾದರೂ ಪ್ಲಾನ್ ಮಾಡಿರಬೇಕು. ಹೀಗೆ ಮಾತಾಡ್ತೀರಾ ಅಂತಾನೆ ನಾನು ಹೇಳಲ್ಲ ಅಂದಿದ್ದು. ಅತ್ತೆ, ಸಿರಿಪುರದ ಹೆಸರು ಹೇಳ್ತಿದ್ದಾಗೇನೆ ನೀವಿಬ್ರು ಯಾಕೆ ಅಷ್ಟೊಂದು ಶಾಕ್ ಆದ್ರಿ? ಹಾಗೇನೂ ಇಲ್ವಲ್ಲ. ಇಲ್ಲಮ್ಮ, ನಿನ್ನ ಮುಖದಲ್ಲಿ ಭಯ ಎದ್ದು ಕಾಣಿಸ್ತಾ ಇದೆ. ಹೇಯ್, ಅಂಥದ್ದೇನು ಇಲ್ಲ ಅಂತ ಹೇಳಿದ್ವಲ್ಲ, ಮೊದಲು ಒಳಗಡೆ ಹೋಗಿ. ನಿಜವಾಗ್ಲೂ ಏನೂ ಇಲ್ವಾ? ಇಲ್ಲ ಕಣೋ. ಅವನಿ ಸಿರಿಪುರಕ್ಕೆ ಹೋಗಿದ್ದಾಳೆ ಅಂದ್ರೆ ಅಲ್ಲಿ ಮಿಸ್ ಆಗಿ ರುದ್ರಾಣಿನ ಭೇಟಿ ಮಾಡ್ತಾಳ. ರುದ್ರಾಣಿಗೆ ನಮ್ಮ ವಂಶದ ಬಗ್ಗೆ, ಅಮ್ಮನವ್ರ ಬಗ್ಗೆ ಗೊತ್ತು. ನೇರವಾಗಿ ರುದ್ರಾಣಿ ಹತ್ರ ಹೋಗಿದ್ದಾಳೆ ಅಂದ್ರೆ ಹಳೆದೆಲ್ಲ ಬಯಲಿಗೆ ಬೀಳುತ್ತೆ. ಅವನಿ ಅಲ್ಲಿಗೆ ಹೋಗ್ತಿರೋದ್ರಿಂದ ಮತ್ತೆ ಏನಾದ್ರೂ ಹೊಸ ಸಮಸ್ಯೆಗೆ ದಾರಿ ಆಗುತ್ತಾ? ಅವನಿ ಅಲ್ಲಿದ್ದಾರೆ, ಬಾ. ರಮೇಶ್, ನಮ್ಮನ್ನ ಇಲ್ಲಿಗೆ ಬನ್ನಿ ಅಂತ ಯಾಕೆ ಫೋನ್ ಮಾಡಿದ್ಯಮ್ಮ? ನನ್ನ ಫ್ರೆಂಡ್ ಅವನಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ಲು, ಅದಕ್ಕೆ ಬಾ ಅಂದೆ. ಅಮ್ಮ ತಾಯಿ, ರುದ್ರಾಣಿ ಊರ್ನೆಲ್ಲ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಇನ್ನೇನ್ ಮಾತಾಡಿದ್ರು ಪ್ರಯೋಜನ ಇಲ್ಲಮ್ಮ. ಏನ್ ಮಾತಾಡ್ಬೇಕು ಅವನಿ ಅವರೇ? ಈ ಊರಿನ ಕಟ್ಟುಪಾಡುಗಳಿಗೆ ಭಯ ಪಟ್ಟು ನೀವು ಗೀತಾನ ಮದ್ವೆ ಆಗೋದಕ್ಕೆ ಆಗಲ್ಲ ಅಂತಂದ್ರಂತೆ. ಗೀತಾ ಅಂತೂ ನೀವಿಲ್ದೇ ಇರೋ ಜೀವನ ಊಹಿಸ್ಕೊಳ್ಳೋದಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳಕ್ ನೋಡಿದ್ಲು. ಏನ ಹುಚ್ಚ ಕೆಲ್ಸ? ಮತ್ತೆ ಏನ್ ಮಾಡು ಅಂತ್ಯಾ? ಈ ಹುಡುಗಿನ ನಮ್ ಸೊಸೆ ಮಾಡ್ಕೊಳ್ಳೋದು ನಮ್ಗೆ ಇಷ್ಟನೇನೆಮ್ಮ. ರುದ್ರಾಣಿಗ್ ಭಯ ಪಟ್ಕೊಂಡು ಏನು ಮಾಡಕ್ಕಾಗ್ತಿಲ್ಲ. ಅವ್ರೇನ್ ಮಾಡ್ತಾರೆ? ಏನ್ ಬೇಕಾದ್ರೂ ಮಾಡ್ತಾಳಮ್ಮ. ಅಲ್ಲಿ ನೋಡಿ. ತನ್ನ ಆಜ್ಞೆಯಿಂದ ದೇವಸ್ಥಾನ ದೇವರನ್ನೇ ಬಂಧಿಸಿದಾಳಮ್ಮ. ನಂಗೆಲ್ಲ ವಿಚಿತ್ರವಾಗಿದೆ. ಗೀತಾ ಅಂದ್ರೆ ರಮೇಶ್ಗೆ ಇಷ್ಟ ಇಲ್ಲದೆ ಇದ್ರೇನೋ, ಅಥವಾ ಇನ್ನೇನಾದರೂ ಸಮಸ್ಯೆ ಇದ್ರೆ ಪರಿಹಾರ ಮಾಡ್ಬೋದು. ಆದ್ರೆ ರುದ್ರಾಣಿಗೆ ಕಟ್ಟುಪಾಡುಗಳಿಗೆ ಭಯ ಪಡೋದು ಅಂದ್ರೇನು? ಅಷ್ಟಕ್ಕೂ ಏನ್ ನಡೀತಾ ಇದೆ ಅಂತ ಕ್ಲಿಯರ್ ಆಗಿ ಹೇಳಿ. ತಿಳ್ಕೊಂಡು ಏನ್ ಮಾಡಕ್ಕಾಗತ್ತಮ್ಮ? ಪ್ರತಿಯೊಂದು ಸಮಸ್ಯೆಯಿಂದ ಪಾರಾಗೋದಕ್ಕೆ ಒಂದ್ ದಾರಿ ಇರತ್ತೆ ಅಲ್ವಾ? ಎಲ್ಲ ದಾರಿನೂ ಆ ರುದ್ರಾಣಿ ಮುಚ್ಚಿಬಿಟ್ಲಮ್ಮ. ಊರಿನ ಮೇಲೆ ಅವ್ರ ಯಜಮಾನಿಕೆ ಏನು? ಅವ್ರೇನಾದ್ರೂ ಪೊಲೀಸ್ ಸ್ಟೇಷನಾ, ನ್ಯಾಯಾಲಯನ? ಅದೆರಡರಿಂದನೂ ನಮಗೇನು ಸಮಸ್ಯೆ ಇಲ್ಲಮ್ಮ. ಅವರು ಅದೆಲ್ಲದಕ್ಕಿಂತ ದೊಡ್ಡವರು. ಅವ್ರ ಬಗ್ಗೆ ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ಹಿಂದೆ ಏನ್ ನಡೆದಿದೆ ಅಂತ ನಿನ್ಗೆ ಹೇಳ್ಬೇಕು. ಒಂದ್ಸಲ ಅಲ್ಲಿ ನೋಡು. ಅಲ್ಲಿ ಸುಮಾರು 15 ವರ್ಷದಿಂದ ಆ ತಾಳಿ ಅಲ್ಲೇ ನೇತಾಡ್ತಾ ಇದೆ.
ರುದ್ರಾಣಿಗೆ ಒಬ್ಬಳು ಮಗಳಿದ್ದಾಳಮ್ಮ. ಆ ಹುಡುಗಿಗೆ 7 ವರ್ಷ ಇದ್ದಾಗ ಆ ದೇವಸ್ಥಾನದಲ್ಲಿ ಒಬ್ಬ ಹುಡುಗ ತಾಳಿ ಕಟ್ದ. ಆ ವಿಷಯದ ಮೇಲೆ ಹುಡುಗನ ತಂದೆ ತಾಯಿಗೂ ರುದ್ರಾಣಿಗೂ ಮಧ್ಯೆ ದೊಡ್ಡ ಯುದ್ಧ ನಡೆದಾಗೆ ಜಗಳ ನಡೀತು. ನೀನು ಮಾಡಿದ್ದು ಮದುವೆ ಅಂತ ಹೇಗಾಗುತ್ತೆ? ಈ ಬಲವಂತದ ಮದುವೆ ಅಲ್ಲ. ಅದಕ್ಕೆ ಆ ಹುಡುಗ ತಾಳಿನ ತೆಗೆದು ಬಿಸಾಕ್ದ. ಆ ಕೋಪದಲ್ಲಿ ರುದ್ರಾಣಿಯವ್ರು ಏನು ಮಾಡಿದ್ರು ಅಂದರೆ ತನ್ನ ಮಗಳ ಮದುವೆ ಆಗೋವರೆಗೂ ಈ ಊರಲ್ಲಿ ಯಾವ ಮದುವೆನೂ ಆಗಬಾರ್ದು ಅಂತ ಆಜ್ಞೆ ಮಾಡಿ ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕ್ಸಿದ್ರು. ಆ ರಮೇಶ ಅಂದ್ರೆ ನಮ್ಮೂರ್ ಹುಡುಗನೇ. ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ, ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದ. ಅಕ್ಕ ಏನೋ ಆಗಲ್ಲ ಅಂತ ಹೇಳಿದ್ಲು. ಮತ್ತೆ ಈ ಹೊಸ ಕ್ಯಾರೆಕ್ಟರ್ ಯಾರು? ಊರಿನ ಕತೆನೆಲ್ಲ ಯಾಕೆ ತಿಳ್ಕೊತಿದ್ದಾಳೆ? ಆವತ್ತಿನಿಂದ ಊರಲ್ಲಿ ಮದುವೆಗಳೇ ಆಗಿಲ್ಲ, ದೇವಸ್ಥಾನದಲ್ಲಿ ಪೂಜೆನೇ ಇಲ್ಲ, ರುದ್ರಾಣಿಗೆ ಎದುರಾಡೋರೇ ಇಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕಾಗ್ಲಿಲ್ವಾ? ಪೊಲೀಸರಿಂದ ರಾಜಕೀಯ ನಾಯಕರವರೆಗೂ ಎಲ್ಲರೂ ಅವಳ ಕೈಯಲ್ಲೇ ಇದ್ದಾರಮ್ಮ. ಅದಕ್ಕೆ ಊರಿನವ್ರಿಗೆ ಈ ಸಾಹಸ ಮಾಡೋದಕ್ಕೆ ಆಗ್ತಿಲ್ಲ. ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಕಾಡಲ್ಲ. ದೇವಸ್ಥಾನ ಅನ್ನೋದು ಅವರೊಬ್ಬರದೇ ಅಲ್ಲ, ಊರ್ನವ್ರು ಎಲ್ರದೂನು. ಮುಚ್ಚಾಕೋದಿಕ್ಕೆ ಇದೇನು ಅವ್ರ ಮನೆ ಬಾಗ್ಲಲ್ಲ. ಅವ್ರ ಮಗಳ ಮದ್ವೆ ನಡೀಲಿಲ್ಲ ಅಂದ್ರೆ ಇನ್ನೊಬ್ರ ಮಗಳ ಮದ್ವೆ ತಡೆಯೋದಕ್ಕೆ ಅವ್ರಿಗೆ ಯಾವ ಹಕ್ಕಿದೆ? ನಾವೇನಾದ್ರೂ ಶಿಲಾಯುಗದಲ್ಲಿ ಬದುಕ್ತಾ ಇದೀವ? ಇಂಥ ದ್ವೇಷ ಯಾಕೆ? ಎಂಥ ಕೆಟ್ಟ ಆಚಾರಗಳು, ಇದೆಲ್ಲಿ ಕಟ್ಟುಪಾಡುಗಳು? ನೀವು ಅಮಾಯಕರಾಗಿರೋದಕ್ಕೆ ಅವ್ರ ಆಟ ಆಜ್ಞೆ ಎಲ್ಲ ಸಾಕ್ತಾ ಇದೆ. ಪ್ರಜಾಪ್ರಭುತ್ವದ ರಾಜ್ಯದಲ್ಲಿ ಬದುಕ್ತಾ ಇದೀವಿ. ನಮ್ಮ ಹಕ್ಕನ್ನ ನಾವು ಕಾಪಾಡ್ಕೊಳ್ಳೋ ರೈಟ್ಸ್ನ ಸಂವಿಧಾನ ನಮಗೆ ಕೊಟ್ಟಿದೆ. ನಮಗೆ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಪ್ರಶ್ನಿಸೋ ಅಧಿಕಾರ ಕೂಡ ನಮಗಿದೆ. ಅವ್ರ ಮನೇಲಿ ಸಮಸ್ಯೆ ಇದ್ರೆ ನಿಮ್ಮನೆ ಶುಭ ಕಾರ್ಯನ ತಡೆಯೋ ಅಧಿಕಾರ ಅವರಿಗಿಲ್ಲ. ಹೀಗೆ ದೇವಸ್ಥಾನನ ಮುಚ್ಚೋದು ಊರಿಗೆ ಕೆಟ್ಟದು. ದೇವಸ್ಥಾನದ ಬಾಗ್ಲು ತೆಗಿಯೋಣ, ನಡೀರಿ. ಬಾಗ್ಲು ತೆಗಿಯೋದಕ್ಕೆ ನಿಮಗ್ ಭಯ ಆಗ್ತಾ ಇದ್ರೆ ಆ ಕೆಲಸ ನಾನ್ ಮಾಡ್ತೀನಿ. ಅಕ್ಕಂಗೇನೋ ತೊಂದರೆ ಆಗಂಗೆ ಇದೆ. ಈ ಊರ್ ವಿಷಯದಲ್ಲಿ ನೀವು ಅವಶ್ಯಕತೆ ಇಲ್ಲದೆ ಇಂಟರ್ಫಿಯರ್ ಆಗಿ ಪ್ರಾಬ್ಲಮ್ಸ್ನ ತಂದ್ಕೋಬೇಡಿ. ಅಕ್ಕನಿಗೆ ಹೇಳಬೇಕು, ಹೇಳ್ತೀನಿ. ಈ ಊರಲ್ಲಿ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡೇ ಬಂದಿದ್ದೀನಿ. ಓದಿರೋ ನಿಮ್ಮಂಥವ್ರು ಕೂಡ ಭಯಪಟ್ಟು ಹಿಂದೆ ಇಟ್ಟು ಹಾಕಿದ್ರೆ ಊರು ಹಿಂದೆ ಉಳ್ಕೊಳ್ಳುತ್ತೆ. ರುದ್ರಾಣಿ ಅಂಥವ್ರ ಕೈಯಲ್ಲಿ ಊರಿನ ಅಭಿವೃದ್ಧಿ, ಪ್ರಜೆಗಳ ಭವಿಷ್ಯ ನಾಶ ಆಗ್ಬಿಡತ್ತೆ. ರುದ್ರಾಣಿ ಬರ್ತಾರೋ ಅವ್ರ ಅಪ್ಪನೇ ಬರ್ತಾರೋ ನೋಡೋಣ ಬಿಡಿ. ಇವತ್ತು ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಲೇಬೇಕು. ಈಗ ಹಾಕಿರೋ ಬೆಳೆ ಮಾರಿ ಆ ದುಡ್ಡಲ್ಲಿ ನಿಮ್ಮ ಸಾಲ ತೀರಿಸ್ತೀನಮ್ಮ. ಬೆಳೆ ಬರ್ಲಿಲ್ಲ ಅಂದ್ರೆ? ಬೆಳೆ ಚೆನ್ನಾಗಿ ಬಂದಿದೆ ಅಮ್ಮ, ಖಂಡಿತ ಒಳ್ಳೆ ರೇಟೇ ಸಿಗುತ್ತೆ. ನನಗೆ ಕತೆ ಹೇಳ್ಬೇಡ, ನಾನ್ ಹೇಳೋದ್ ಮಾತ್ರ ಕೇಳು. ಈ ಸಾರಿ ನೀನು ನನ್ನ ಸಾಲ ತೀರಿಸ್ಲಿಲ್ಲ ಅಂದ್ರೆ ನಿನ್ನ ಹೊಲ ನನ್ನ ಹೆಸರಿಗೆ ಬರ್ಕೊಡ್ಬೇಕಾಗತ್ತೆ. ಅದೇ ನನಗೆ ಜೀವನೋಪಾಯ. ಹಾಗಂದ್ರೆ ಹೇಗಮ್ಮ? ಇನ್ನೇನ್ ಮಾತಾಡ್ಬೇಡ, ಹೋಗೋ. ಬರ್ತೀನಮ್ಮ. ಅಕ್ಕ, ಅಕ್ಕೋ, ಅಕ್ಕೋ. ಏನಾಯ್ತೋ? ನಾಯಿ ಏನಾದ್ರೂ ಅಟ್ಟಿಸ್ಕೊಂಬಂತ? ಜನರು ನಮ್ಮನ್ನ ಊರಿಂದ ಓಡ್ಸೋ ದಿನಗಳು ಬಂದಿದೆ ಅನ್ಸುತ್ತೆ ಅಕ್ಕ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಮ್ಮನ್ನ ಒಡೆದು ಓಡಿಸೋ ಧೈರ್ಯ ಯಾರಿಗಿದೆಯೋ ಅದು ಹೆಣ್ಣಾದ್ರೂ ಗಂಡಾದ್ರೂ ಸರಿ. ನಮ್ಮ ಊರೊಳಗೆ ಒಬ್ಳು ಹೊಸ ಹುಡುಗಿ ಬಂದವಳೆ, ಹೆಸರು ಅವನಿ. ದೇವಸ್ಥಾನದ ಹತ್ರ ಏನ್ ಮಾತಾಡೋದು ಗೊತ್ತಾ? ರುದ್ರಾಣಿ ಬರ್ತಾರೋ ಅವ್ರ ಅಪ್ಪನೇ ಬರ್ತಾರೋ ನೋಡೋಣ ಬಿಡಿ. ಇವತ್ತು ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಲೇಬೇಕು. ಅಕ್ಕ, ಅವಳ ಮಾತುಗಳಿಂದ ಜನರು ಬದಲಾದ್ರೂ ಬದಲಾಗ್ತಾರೆ, ಹಾಗಿದೆ ಅವಳ ಮಾತು. ಅಂತವ್ರನ್ನ ಶುರುನಾಗೆ ಮುಗಿಸ್ಬಿಡ್ಬೇಕು. ಅವಳು ಬದುಕಬಾರ್ದು. ನಡಿ. ಹಾ, ಏನಾಯ್ತಮ್ಮ?
ನಮ್ಮ ಊರ್ಗೆ ನನ್ನನ್ನ ಎದುರಿಸೋ ಧೈರ್ಯ ಇರೋಂತ ಹೆಣ್ಣು ಹೊರಗಡೆ ಊರಿಂದ ಬಂದಿದ್ದಾಳಂತೆ. ಅವಳ ಅಂತ್ಯ ನೋಡೋದಕ್ಕೆ ಅವಳನ್ನ ಮುಗ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಒಬ್ಳೆ ಅಲ್ವಂತ ಬಿಟ್ರೆ ಅವಳು 100 ಜನನ ಹುಟ್ಟಾಕ್ತಾಳೆ. ನಾನು ಬರ್ತೀನಮ್ಮ. ಅಷ್ಟು ಧೈರ್ಯ ಇರೋ ಹುಡುಗಿ ಯಾರು ಅಂತ ನಾನು ನೋಡ್ತೀನಿ. ಅಲ್ಲಿ ಎಂತ ಜಗಳ ನಡೆಯತ್ತೋ, ಎಷ್ಟು ಎಣ ಬೀಳತ್ತೋ, ನಿನಗೆ ಯಾವ ಅಪಾಯನೂ ಆಗ್ಬಾರ್ದು. ನೀನು ಮನೇಲೇ ಇರು. ನಡೆಯೋ ಭದ್ರ. ಬಾರಕ. ನಮ್ಮೂರ್ಗೆ ಅಷ್ಟು ಧೈರ್ಯವಾಗಿ ಬಂದಿರೋ ಹುಡುಗಿ ಯಾರು ಇರ್ತಾಳೆ? ಯಾಕೆ ಹೀಗಾಯ್ತು? ಸಿರಿಪುರದಲ್ಲಿ ಅವನಿಗೇನಾದ್ರೂ ಅಪಾಯ ಆಗತ್ತಾ? ಅವನೇ ಅಲ್ಲಿ ಸಿಗ್ನಲ್ ಇಲ್ಲ ಅನ್ಸತ್ತೆ. ಅದಕ್ಕೆ ಕಾಲ್ ಕನೆಕ್ಟೇ ಆಗ್ತಿಲ್ಲ. ದೇವ್ರೆ, ಅವನಿ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಹೋಗಿದ್ದಾಳೆ. ನಮ್ಮ ವಂಶಕ್ಕೆ ರಕ್ಷಣೆಯಾಗಿದ್ದ ಅಮ್ಮನವ್ರನ್ನ, ನಮ್ಮ ಬಂಧನ ಕಾಪಾಡ್ಕೊಳ್ಳೋದಕ್ಕೆ ಅವಳು ತುಂಬಾನೇ ಪ್ರಯತ್ನಿಸ್ತಾ ಇದ್ದಾಳೆ. ಅವಳು ಅದಕ್ಕೋಸ್ಕರನೇ ಸಿರಿಪುರಕ್ಕೆ ಹೋಗಿದ್ದಾಳೆ. ಅಲ್ಲವಳಿಗೆ ಯಾವುದೇ ಅಪಾಯ ಆಗದೆ ಇರೋ ಹಾಗೆ ನೀನೇ ರಕ್ಷಿಸ್ಬೇಕು ದೇವ್ರೆ. ಬೇಗ ನಡೆಯೋ. ಆಯ್ತು ಅಕ್ಕ. ನಮ್ಮೂರ್ಗೆ ಬಂದು ನೀನ್ ಮಾಡಿರೋ ಆಜ್ಞೆಗಳನ್ನೆಲ್ಲ ಧಿಕ್ಕರಿಸಿ ದೇವಸ್ಥಾನದ ಬಾಗ್ಲು ತೆಗೆಯೋ ಪ್ರಯತ್ನ ಮಾಡಿದಾಳೆ ಅಂದ್ರೆ ಅವಳು ಬದುಕಿರ್ಬಾರ್ದಾಕೋ. ಹೊರಗಡೆಯಿಂದ ಬಂದಿರೋ ಹುಡುಗಿ ಅಷ್ಟು ಧೈರ್ಯ ಮಾಡಿದಾಳೆ ಅಂದ್ರೆ ಊರಿನ ಜನರಿಗೆ ನಿನ್ ಮೇಲಿರೋ ಭಯ ಹೋಗುತ್ತಕ್ಕ. ಅದಕ್ಕೆ ಆ ಹುಡುಗಿ ಇವತ್ತು ನಿನ್ ಕೈಯಲ್ಲೇ ಸಾಯ್ಬೇಕು. ಅವನೇ ಅವರೇ, ನಮ್ಮ ಮಾತು ಕೇಳಿ. ನೀವು ಅಂಥ ಕೆಲಸ ಮಾಡಕ್ ಹೋಗ್ಬೇಡಿ, ನಮಗೆಲ್ಲ ತೊಂದರೆ ಆಗುತ್ತೆ. ನಾನ್ ಮಾಡ್ತಾ ಇರೋ ಕೆಲ್ಸ ಎಲ್ರಿಗೂ ತೊಂದರೆ ಆಗ್ಲಿ ಅಂತಲ್ಲ. ಗುಲಾಮರ ಹಾಗೆ ಬದುಕ್ತಾ ಇರೋ ನೀವೆಲ್ರೂ ಆ ಗುಲಾಮಗಿರಿಯಿಂದ ಹೊರಗಡೆ ಬರೋದಕ್ಕೆ. ಇಷ್ಟೊತ್ತಿಗಾಗಲೇ ರುದ್ರಾಣಿಯವ್ರಿಗೆ ವಿಷಯ ತಿಳಿದಿರುತ್ತಮ್ಮ. ಗೊತ್ತಾಗ್ಲಿ ಬಿಡಿ, ಇನ್ನೂ ಒಳ್ಳೇದೇ ಅಲ್ವಾ. ಅವರೇ ಇಲ್ಲಿಗೆ ಬರ್ತಾರೆ, ಏನೋ ಒಂದು ತೀರ್ಮಾನ ಆಗುತ್ತೆ. ಅವ್ರು ಹಾಕಿರೋ ಆಜ್ಞೆನ, ಆಚಾರಗಳನ್ನ ಯಾವತ್ತೂ ಕ್ಷಮಿಸಬಾರ್ದು. ಅವ್ರ ಪರವಾಗಿ ನಮ್ಮ ಎಲ್ರನ್ನೂ ಹೆದರ್ಸೋದಕ್ಕೆ ಪೊಲೀಸರೇ ಬರ್ತಾರೋ, ಪೊಲಿಟಿಷಿಯನ್ಸ್ ಬರ್ತಾರೋ ನೋಡೋಣ. ರಿಸ್ಕ್ ಅನ್ಸುತ್ತೆ ಕಣೆ, ಇನ್ನೊಂದ್ಸಾರಿ ಯೋಚನೆ ಮಾಡು ಅವನಿ. ಹಾಗಾದ್ರೆ ನೀನ್ ರಮೇಶ್ನ ಬಿಡ್ತೀಯಾ? ಬಿಡೋದಿಲ್ಲ. ಹಾಗಾದ್ರೆ ರಿಸ್ಕ್ನ ತಗೊಳ್ಳೇಬೇಕು. ಈ ದೇವಸ್ಥಾನದ ಬಾಗ್ಲು ತೆಗಿತೀನಿ, ನಿನ್ ಮದ್ವೆ ಮಾಡ್ತೀನಿ.
ಅವರೇನಮ್ಮ ರುದ್ರಾಣಿ ಹೇಳಿದ್ರೆ ನನ್ನ ಮಾತು ಕೇಳಿದ್ಯಾ ನೀನು?